ಸ್ನೇಹಿತರೆ, ಈ ಬಾರಿ ಭಾರತ ತನ್ನ ವಿರುದ್ಧ ರಹಸ್ಯ ಕುತಂತ್ರಗಳನ್ನು ಹೆಣೆದ ದೇಶಗಳಿಗೆ ಕೊಟ್ಟ ಉತ್ತರ ನೋಡಿದರೆ ಇಡೀ ಜಗತ್ತೇ ಅಚ್ಚರಿಗೊಂಡು ಹೋಗಿದೆ. ಬೆನ್ನುಗಡ್ಡೆ ಹಾಕಿದಾಗ ಏನಾಗುತ್ತದೆ, ಯಾವ ಶಿಕ್ಷೆ ಬರುತ್ತದೆ ಅಂತ ತಿಳಿಯಬೇಕು ಅಂದ್ರೆ ಈಗ ಸೌದಿ ಅರೇಬಿಯಾದ ಪರಿಸ್ಥಿತಿಯನ್ನು ಒಮ್ಮೆ ಗಮನಿಸಿ. ಕಳೆದ 18 ಗಂಟೆಗಳಲ್ಲಿ ಭಾರತ ತೆಗೆದುಕೊಂಡ ಕ್ರಮಗಳು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಬಹುಶಃ ಎಂದು ಕಾಣದ ಮಟ್ಟದ್ದು. ಇದು ಕೇವಲ ಸೌದಿಯ ಒಂದು ತಂಡಕ್ಕೆ ಕೊಟ್ಟ ಶಾಕ್ ಮಾತ್ರವಲ್ಲ, ಜಗತ್ತಿನ ಮುಂದೆ ಆ ದೇಶದ ಗೌರವಕ್ಕೆ, ಪ್ರತಿಷ್ಠೆಗೆ ನೇರವಾಗಿ ಗಾಯ ಮಾಡಿದ್ದು. ಈಗ ಈ ಇಡೀ ಆಟದ ನಿಜವಾದ ಸಾರಾಂಶವನ್ನು ಅರ್ಥ ಮಾಡಿಕೊಳ್ಳೋಣ. ಸೌದಿ ಅರೇಬಿಯಾ ಭಾರತಕ್ಕೆ ವಿರುದ್ಧವಾಗಿ ಒಂದು ದೊಡ್ಡ ಕುತಂತ್ರ ಹೆಣೆಯಿತು. ಆ ರಹಸ್ಯ ಸಭೆಗಳು, ರಾಜಕೀಯ ಒತ್ತಡಗಳು, ಆರ್ಥಿಕ ಮಾರ್ಗಗಳೊಂದಿಗೆ ಒಂದು ಬೃಹತ್ ಯೋಜನೆ. ಆದರೆ ಭಾರತದ ಉತ್ತರವು ಅದೇ ಮಟ್ಟದ್ದು, ಅದಕ್ಕಿಂತ ಹೆಚ್ಚು ಚಿಂತನೆಯೊಂದಿಗೆ ಕೊಟ್ಟದ್ದು. ಪ್ರತಿ ಹೆಜ್ಜೆಯನ್ನು ಜಾಗರೂಕವಾಗಿ, ಚಿಂತನಾಪೂರ್ವಕವಾಗಿ ಇಟ್ಟು ಈಗ ಈ ನಿರ್ಧಾರವನ್ನು ಭಾರತದ ಅತ್ಯಂತ ದೊಡ್ಡ ಕಾರ್ಯತಂತ್ರದ ಕ್ರಮವೆಂದು, ಒಂದು ಮಾಸ್ಟರ್ ಪ್ಲಾನ್ ಎಂದು ನೋಡುತ್ತಿದ್ದಾರೆ. ಈ ಕ್ರಮಗಳ ಪ್ರಭಾವ ಕೇವಲ ಸೌದಿಯ ಆರ್ಥಿಕ ವ್ಯವಸ್ಥೆಗೆ ಮಾತ್ರ ಸೀಮಿತವಲ್ಲ, ಆ ದೇಶದ ಆಂತರಿಕ ಪರಿಸ್ಥಿತಿಯಲ್ಲಿ ಕೂಡ ಬೆಂಕಿಯ ಕಿಡಿಗಳು ಹಬ್ಬುತ್ತಿವೆ. ಜನರಲ್ಲಿ ಕೋಪ ಹೆಚ್ಚುತ್ತಿದೆ, ಸರ್ಕಾರದ ಮೇಲೆ ಒತ್ತಡ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಆದರೆ ಇದೆಲ್ಲ ಹೇಗೆ ಶುರುವಾಯಿತು? 2 ದಿನಗಳ ಹಿಂದೆಯೇ ಭಾರತ ಸಂಪೂರ್ಣ ಯೋಜನೆಯನ್ನು ಸಿದ್ಧಪಡಿಸಿತು. ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು, ಸೌದಿಯಲ್ಲಿರುವ ಭಾರತೀಯ ರಾಯಭಾರಿಗಳು, ಮಾಧ್ಯಮ ತಂಡಗಳು ಎಲ್ಲರೂ ಕಲೆತು ತಳಮಟ್ಟದ ಕೆಲಸ ಮಾಡಿದರು. ಗುಪ್ತಚರ ವರದಿಗಳು, ರಾಜಕೀಯ ವಿಶ್ಲೇಷಣೆಗಳು, ಆರ್ಥಿಕ ಡೇಟಾ ಎಲ್ಲವನ್ನೂ ಪರಿಗಣನೆಗೆ ತೆಗೆದುಕೊಂಡು ಒಂದು ಬಲಿಷ್ಠ ಯೋಜನೆಯನ್ನು ತಯಾರಿಸಿದರು. ಈಗ ಆ ಯೋಜನೆಯ ಫಲಿತಾಂಶಗಳು ಮುಂದೆ ಇವೆ. ಭಾರತ ಸೌದಿಗೆ ಬಾಸ್ಮತಿ ಅಕ್ಕಿಯ ರಫ್ತನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ. ಯೋಚಿಸಿ ನೋಡಿ, ಸೌದಿಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಆಹಾರ ಪೂರೈಕೆ ಆ ಬಾಸ್ಮತಿ ಅಕ್ಕಿಯ ಮೇಲೆಯೇ ಅವಲಂಬಿತವಾಗಿದೆ. ಅರಬ್ ಅಡುಗೆಮನೆಗಳಲ್ಲಿ ಅದು ಗೌರವಪ್ರದ ವಸ್ತು, ದೈನಂದಿನ ಜೀವನದ ಅವಿಭಾಜ್ಯ ಭಾಗ. ಈಗ ಅದು ಭಾರತದಿಂದ ಬರದಿದ್ದರೆ ಅಲ್ಲಿನ ಮಾರುಕಟ್ಟೆಗಳು, ಜನರು ಎಷ್ಟು ತೊಂದರೆಯನ್ನು ಎದುರಿಸುತ್ತಾರೆಂದು ಊಹಿಸಿ. ಸೌದಿ ಆಮದು ತಂಡ ಭಾರತಕ್ಕೆ ಬಂದಾಗ ಅವರು ಎದುರಿಸಿದ್ದು ಭಾರತದ ಕಠಿಣ ನೋ ಎಕ್ಸ್ಪೋರ್ಟ್ ನೋ ಟ್ರೇಡ್ ರೆಸ್ಟ್ರಿಕ್ಷನ್ ನೀತಿ. ಅಷ್ಟೇ ಅಲ್ಲ, ಸೌದಿ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ವೈಯಕ್ತಿಕವಾಗಿ ಭಾರತದ ಅಧಿಕಾರಿಗಳೊಂದಿಗೆ ಸಂಪರ್ಕಿಸಿದರು. ಫೋನ್ ಕರೆಗಳು, ರಾಜತಾಂತ್ರಿಕ ಸಂದೇಶಗಳ ಮೂಲಕ ವಿನಂತಿಗಳು. ಆದರೆ ಭಾರತ ಸ್ಪಷ್ಟವಾಗಿ, ದೃಢವಾಗಿ ಹೇಳಿಬಿಟ್ಟಿತು, ನಿರ್ಧಾರ ತೆಗೆದುಕೊಂಡಿದ್ದೇವೆ, ಯಾವ ಬದಲಾವಣೆಯೂ ಇಲ್ಲ, ಇನ್ನು ಒಂದು ಕಣವೂ ಸೌದಿಗೆ ಹೋಗದು. ಆದರೆ ಆಟ ಇಲ್ಲಿಗೆ ಮುಗಿಯಲಿಲ್ಲ ಸ್ನೇಹಿತರೆ. ಭಾರತದ ಮುಂದಿನ ಹೊಡೆತ ಇನ್ನೂ ತೀಕ್ಷ್ಣವಾದದ್ದು, ಇನ್ನೂ ಕಾರ್ಯತಂತ್ರದ್ದು. ಆ ಇಸ್ಲಾಮಿಕ್ ಸಂಸ್ಥೆ ಅದರ ಮೂಲಕ ಸೌದಿ ಮುಸ್ಲಿಂ ದೇಶಗಳ ಮೇಲೆ ಪ್ರಭುತ್ವ ಸಾಧಿಸಲು ಬಯಸಿತ್ತು. ಅದರಿಂದ ಸೌದಿಯನ್ನು ತೆಗೆದುಹಾಕುವ ಪ್ರಕ್ರಿಯೆಯನ್ನು ಭಾರತ ಆರಂಭಿಸಿದೆ. ಇದು ಸೌದಿಗೆ ಕೇವಲ ಆರ್ಥಿಕ ನಷ್ಟ ಮಾತ್ರವಲ್ಲ, ರಾಜಕೀಯವಾಗಿ, ಧಾರ್ಮಿಕವಾಗಿ ಒಂದು ದೊಡ್ಡ ಹೊಡೆತ. ಈಗ ಮುಸ್ಲಿಂ ಜಗತ್ತಿನಲ್ಲಿ ಹಲವು ದೊಡ್ಡ ದೇಶಗಳು, ಟರ್ಕಿ, ಇರಾನ್, ಇಂಡೋನೇಷಿಯಾ ಮುಂತಾದವು ಇದಕ್ಕೆ ವಿರುದ್ಧವಾಗಿ ಕತ್ವಾಗಳನ್ನು ಹೊರಡಿಸಿವೆ. ಆದರೆ ಈಗ ನಿಜವಾದ ದೊಡ್ಡ ಪ್ರಶ್ನೆಗಳು ಏನು ಅಂದ್ರೆ, ಈ ಕತ್ವಾಗಳ ನಿಜವಾದ ಅರ್ಥ ಏನು? ಮುಸ್ಲಿಂ ದೇಶಗಳಲ್ಲಿ ಏಕೆ ಹಠಾತ್ತನೆ ವಿರೋಧದ ಕಿಡಿಗಳು ಹಬ್ಬುತ್ತಿವೆ? ಭಾರತದ ಈ ಕಾರ್ಯತಂತ್ರದ ಕ್ರಮಗಳು ಭವಿಷ್ಯದಲ್ಲಿ ಎಷ್ಟು ಆಳವಾಗಿ, ಎಷ್ಟು ವ್ಯಾಪಕವಾಗಿ ಪ್ರಭಾವ ಬೀರುತ್ತವೆ? ಈ ಪೂರ್ಣ ರಹಸ್ಯ ಕಥೆಯ ಪ್ರತಿ ತಿರುವು ಈ ವಿಡಿಯೋದಲ್ಲೇ ಇದೆ. ಹಾಗಾಗಿ ಕೊನೆಯವರೆಗೂ ನೋಡುತ್ತಾ ಇರಿ, ಪ್ರತಿ ವಿವರವನ್ನು ತಿಳಿದುಕೊಳ್ಳಿ. ಆದರೆ ಅದಕ್ಕೂ ಮುಂಚೆ ನೀವು ಈ ವಿಡಿಯೋ ನೋಡುತ್ತಿದ್ದರೆ 1 ಸೆಕೆಂಡ್ ತೆಗೆದುಕೊಂಡು ಲೈಕ್ ಬಟನ್ ಒತ್ತಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ಪ್ರತಿ ವಿಡಿಯೋ ಮೊದಲು ನೀವೇ ನೋಡಬಹುದು. ಸ್ನೇಹಿತರೆ, ಜಗತ್ತಿನ ರಾಜಕೀಯದಲ್ಲಿ ಒಂದು ಹಳೆಯ ಗಾದೆ ಇದೆ, ಶತ್ರುವನ್ನು ಎಂದು ಕಡಿಮೆ ಅಂದಾಜು ಮಾಡಬೇಡ. ಆದರೆ ಸೌದಿ ಅರೇಬಿಯಾ ಆ ಮಾತನ್ನು ಸಂಪೂರ್ಣ ಮರೆತು ಹೋಗಿದೆ ಎನಿಸುತ್ತದೆ. ಈಗ ಫಲಿತಾಂಶ ನೋಡಿ. ಭಾರತ ಕೊಟ್ಟ ಹೊಡೆತಗಳಿಗೆ ರಿಯಾದ್ ನಗರದ ಅಡಿಪಾಯಗಳೇ ಅಲ್ಲಾಡುತ್ತಿವೆ. ಮೊದಲ ಹೊಡೆತ ಕಚ್ಚಾ ತೈಲದಿಂದ ಶುರುವಾಯಿತು. ಭಾರತ ಸ್ಪಷ್ಟವಾಗಿ ಘೋಷಿಸಿತು, ಸೌದಿಯ ತೈಲ ಇನ್ನೂ ನಮ್ಮ ಬಂದರುಗಳಿಗೆ ಬರಬಾರದು.
ಯೋಚಿಸಿ ನೋಡಿ, ಸೌದಿಯ ಆರ್ಥಿಕ ವ್ಯವಸ್ಥೆ ಇಡೀ ಆ ತೈಲ ರಫ್ತಿನ ಮೇಲೆಯೇ ಅವಲಂಬಿತವಾಗಿದೆ. ಭಾರತ ಅತ್ಯಂತ ದೊಡ್ಡ ಮಾರುಕಟ್ಟೆಗಳಲ್ಲಿ ಒಂದೂಕ ಅದನ್ನು ಕಳೆದುಕೊಂಡರೆ ಅದು ಭೂಕಂಪಕ್ಕಿಂತ ಕಡಿಮೆ ಏನಲ್ಲ. ಸೌದಿಯಲ್ಲಿ ಆರ್ಥಿಕ ತಜ್ಞರು, ಸರ್ಕಾರಿ ಅಧಿಕಾರಿಗಳು ಈಗ ಸ್ಟಾಕ್ ಮಾರ್ಕೆಟ್ಗಳು ಕುಸಿಯುತ್ತಿವೆಯೆಂದು, ಬಜೆಟ್ ಕೊರತೆ ಹೆಚ್ಚುತ್ತದೆ ಎಂದು ಚಿಂತಿಸುತ್ತಿದ್ದಾರೆ. ಆದರೆ ನಿಜವಾದ ಬಿರುಗಾಳಿ ಅದಕ್ಕಿಂತ ಹೆಚ್ಚಾಗಿ ಎದ್ದಿದೆ. ಭಾರತ ಹಠಾತ್ತನೆ ಬಾಸ್ಮತಿ ಅಕ್ಕಿಯ ರಫ್ತನ್ನು ಸಂಪೂರ್ಣವಾಗಿ ನಿಲ್ಲಿಸುವ ನಿರ್ಧಾರ ತೆಗೆದುಕೊಂಡಿದೆ. ಅರಬ್ ದೇಶಗಳಲ್ಲಿ ಆ ಅಕ್ಕಿ ಒಂದು ಸಾಂಸ್ಕೃತಿಕ ಚಿಹ್ನೆ, ಅಡುಗೆ ಮನೆಗಳಲ್ಲಿ ರಾಜನಂತೆ. ಈಗ ಅದು ಅಲ್ಲಿಗೆ ತಲುಪದಿದ್ದರೆ ಸೌದಿ ಜನರ ದೈನಂದಿನ ಜೀವನ ಹೇಗೆ ತಲೆಕೆಳಗಾಗುತ್ತದೆಂದು ಊಹಿಸಿ. ಮಾರುಕಟ್ಟೆಗಳಲ್ಲಿ ಬೆಲೆಗಳು ಏರುತ್ತವೆ, ಆಹಾರ ಬಿಕ್ಕಟ್ಟು ಶುರುವಾಗುತ್ತದೆ. ಈ ಸುದ್ದಿ ತಿಳಿದ ತಕ್ಷಣ ಸೌದಿಯಲ್ಲಿ ಗದ್ದಲ ಶುರುವಾಯಿತು. ಕೂಡಲೇ ಒಂದು ಉನ್ನತ ಮಟ್ಟದ ಪ್ರತಿನಿಧಿ ತಂಡವನ್ನು ದೆಹಲಿಗೆ ಕಳುಹಿಸಿದರು. ಆರ್ಥಿಕ ಸಲಹೆಗಾರರು, ರಾಯಭಾರಿಗಳು, ವ್ಯಾಪಾರ ಮುಖ್ಯಸ್ಥರು. ಸಭೆಗಳು ಸರಣಿಯಾಗಿ ನಡೆದವು. ವಿದೇಶಾಂಗ ಸಚಿವಾಲಯದಲ್ಲಿ, ವಾಣಿಜ್ಯ ಸಚಿವಾಲಯದಲ್ಲಿ, ಪ್ರಧಾನಿ ಕಚೇರಿವರೆಗೂ ಪ್ರತಿ ಬಾಗಿಲು ಬಡಿದರು. ವಿನಂತಿಗಳು, ಒಪ್ಪಂದಗಳು, ಪ್ರಸ್ತಾಪಗಳು ಎಲ್ಲವನ್ನೂ ಮಾಡಿದರು. ಆದರೆ ಕೊನೆಗೆ ಖಾಲಿ ಕೈಗಳು ಮಾತ್ರ ಉಳಿದವು. ಇದು ಭಾರತದ ಕಠಿಣ ಸಂದೇಶ. ಇನ್ನು ಒಂದು ಕಣವೂ ಸೌದಿಗೆ ಹೋಗದು. ಇಲ್ಲಿಯೇ ಭಾರತದ ಮಾಸ್ಟರ್ ಸ್ಟ್ರೋಕ್ ಬಂದಿತು. ಸೌದಿಗಾಗಿ ಸಿದ್ಧಪಡಿಸಿದ ಇಡೀ 4,000 ಟನ್ ಬಾಸ್ಮತಿ ಅಕ್ಕಿಯ ಬ್ಯಾಚ್ನ್ನು ನೇರವಾಗಿ ಯುಹಿಗೆ ತಿರುಗಿಸಿಬಿಟ್ಟಿತು. ಅಂದರೆ ಸೌದಿಗೆ ನಷ್ಟ, ಅದರ ಅತ್ಯಂತ ದೊಡ್ಡ ಪ್ರತಿಸ್ಪರ್ಧಿ ಯುಹಿಗೆ ಬೃಹತ್ ಲಾಭ. ಇದು ಕೇವಲ ಆರ್ಥಿಕ ಹೊಡೆತವಲ್ಲ, ಸೌದಿಯ ಪ್ರತಿಷ್ಠೆಗೆ, ರಾಜಕೀಯ ಸಮತೋಲನಕ್ಕೆ ನೇರವಾಗಿ ಕಪಾಳಮೋಕ್ಷ. ಸ್ನೇಹಿತರೆ, ಎರಡು ನೆರೆಯ ದೇಶಗಳು ಸೌದಿ ಅರೇಬಿಯಾ, ಯುಹಿಗಳ ನಡುವೆ ದೂರ ಕಡಿಮೆಯೇ ಆದರೂ ಸಂಬಂಧಗಳು ಯಾವಾಗಲೂ ಉದ್ವಿಗ್ನವಾಗಿ, ಸ್ಪರ್ಧಾತ್ಮಕವಾಗಿ ತುಂಬಿರುತ್ತವೆ. ಒಳಗೊಳಗೆ ಒಬ್ಬರನ್ನೊಬ್ಬರು ಎದುರಿಸಲು ಸಿದ್ಧವಾಗಿರುತ್ತಾರೆ. ಈಗ ಭಾರತಕ್ಕೆ ಬಂದ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡಿದೆ. ಸೌದಿ ಪಾಕಿಸ್ತಾನದೊಂದಿಗೆ ನುಲ್ಲಾ ಪಾಕ್ ಕಲೆತು ಭಾರತಕ್ಕೆ ವಿರುದ್ಧವಾಗಿ ರಹಸ್ಯ ಆಟಗಳನ್ನು ಆಡಿದರೆ, ಭಾರತ ಅದೇ ಆಟವನ್ನು ತಿರುಗಿ ಬರೆದು ಯುಹಿಗೆ ಲಾಭ ತಂದುಕೊಟ್ಟಿದೆ. ಈ ಡೀಲ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡದು. ಯುಹಿ ತಂಡ ಭಾರತಕ್ಕೆ ಬಂದು ತಕ್ಷಣ ಒಪ್ಪಂದಗಳಿಗೆ ಸಹಿ ಹಾಕಿ ಆ ಅಕ್ಕಿ ಇಡಿಯನ್ನು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಯಿತು. ಇದು ಸೌದಿಗೆ ಬೃಹತ್ ಎದುರುದೆಬ್ಬ. ತಮ್ಮ ಅಡುಗೆಮನೆ ಗೌರವವನ್ನು ಕಳೆದುಕೊಳ್ಳುವುದು, ಪ್ರತಿಸ್ಪರ್ಧಿ ದೇಶ ಬಲಗೊಳ್ಳುವುದು. ಅತ್ಯಂತ ಆಸಕ್ತಿದಾಯಕ ವಿಷಯ, ಕೆಲವು ದಿನಗಳ ಹಿಂದೆ ಸೌದಿ ಬಹಿರಂಗವಾಗಿ ಹೇಳಿತು, ಪಾಕಿಸ್ತಾನದ ಮೇಲೆ ಯಾರಾದರೂ ದಾಳಿ ಮಾಡಿದರೆ ನಾವು ಯುದ್ಧಕ್ಕೆ ಇಳಿಯುತ್ತೇವೆ. ಈಗ ಅದೇ ಸೌದಿ ಈ ಇಡೀ ಆಟದಿಂದ ಹಿಂದೆ ಸರಿಯುತ್ತಿರುವಂತೆ ಕಾಣುತ್ತಿದೆ. ತಮ್ಮ ಆತ್ಮವಿಶ್ವಾಸಕ್ಕೆ ಗಾಯವಾಗಿದೆ ಎನಿಸುತ್ತದೆ. ಅಷ್ಟೇ ಅಲ್ಲ, ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ, ಸೌದಿ ಭಾರತವನ್ನು ಅಂತಾರಾಷ್ಟ್ರೀಯವಾಗಿ ಒಂಟಿಯಾಗಿ ಮಾಡಲು ಪ್ರಯತ್ನಿಸಿತು. ಮುಸ್ಲಿಂ ದೇಶಗಳೊಂದಿಗೆ ಕಲೆತು ಯೋಜನೆ ಹೆಣೆಯಿತು. ಆದರೆ ಭಾರತ ಅದನ್ನು ಸ್ವಲ್ಪವೂ ಸಹಿಸಲಿಲ್ಲ. ಈ ಬಾರಿ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಕಾರ್ಯತಂತ್ರದ ಕ್ರಮ ತೆಗೆದುಕೊಂಡಿದೆ. ಸೌದಿಯಿಂದ 24 ಹಡಗುಗಳನ್ನು ಭಾರತದ ಕಡೆಗೆ ಕಳುಹಿಸಿದರು. ಅವು ಕೇವಲ ಸರಕು ತೆಗೆದುಕೊಂಡು ಬರಲಿಲ್ಲ, ಬಾಸ್ಮತಿ ಅಕ್ಕಿ, ಇತರ ಮುಖ್ಯ ವಸ್ತುಗಳನ್ನು ತುಂಬಿಕೊಂಡು ಬಂದವು. ಆದರೆ ಭಾರತ 22 ಹಡಗುಗಳನ್ನು ಖಾಲಿ ಕೈಗಳೊಂದಿಗೆ ಹಿಂದಕ್ಕೆ ಕಳುಹಿಸಿಬಿಟ್ಟಿತು. ಸೌದಿ ತಂಡವನ್ನು ನೇರವಾಗಿ ಯುಹಿಗೆ ತಿರುಗಿಸಿ ಅಲ್ಲಿಯೇ ಒಪ್ಪಂದಗಳಿಗೆ ಸಹಿ ಹಾಕಿಸಿಬಿಟ್ಟಿತು. ಹಾಗಾಗಿ ಇದು ಸೌದಿಯ ಕನಸುಗಳನ್ನು ಭಗ್ನಗೊಳಿಸಿ ಪ್ರತಿಸ್ಪರ್ಧಿಗೆ ಲಾಭ ತಂದುಕೊಟ್ಟ ಮಾಸ್ಟರ್ ಮೂವ್. ಈಗ ಮುಸ್ಲಿಂ ಜಗತ್ತಿನ ದೇಶಗಳು ಇದರ ಬಗ್ಗೆ ಏನಂತಿವೆ ಅಂತ ಮಾತನಾಡಿದರೆ, ಸೌದಿಗೆ ವಿರುದ್ಧವಾಗಿ ವಿರೋಧದ ಅಲೆ ಉಕ್ಕಿ ಬರುತ್ತಿದೆ. ಇತ್ತೀಚೆಗೆ ದೋಹಾದಲ್ಲಿ ನಡೆದ ಸಭೆಯಲ್ಲಿ ಸೌದಿ ಪಾಕ್ಗೆ ಬೆಂಬಲ ಕೊಡುತ್ತೇವೆಂದು ಹೇಳಿತು. ಭಾರತಕ್ಕೆ ವಿರುದ್ಧವಾಗಿ ದೊಡ್ಡ ಯೋಜನೆ ಹೆಣೆಯಿತು. ಆದರೆ ಭಾರತ ಸೌದಿಯ ಮೇಲೆ ಬಿಗಿಯಾಗುತ್ತಿದ್ದಂತೆಲ್ಲ ಮುಸ್ಲಿಂ ದೇಶಗಳು ಆತಂಕಪಡುತ್ತಿವೆ. ಮೊದಲು ಸೌದಿಯೊಂದಿಗೆ ನಿಂತಿದ್ದವು, ಈಗ ಅದನ್ನು ಒಂಟಿಯಾಗಿ ಬಿಟ್ಟು ಹೋಗುತ್ತಿವೆ. ಸೌದಿ ಟರ್ಕಿ ನಡುವೆ ಮುಸ್ಲಿಂ ಜಗತ್ತಿನಲ್ಲಿ ಖಲೀಫಾ ನಾಯಕತ್ವ ಸ್ಪರ್ಧೆ ಯಾವಾಗಲೂ ನಡೆಯುತ್ತದೆ. ಖಲೀಫಾ ಅಂದರೆ ಒಂದು ಮುಖ್ಯ ನಾಯಕ ದೇಶ. ಅದರ ನಿರ್ಧಾರಗಳನ್ನು ಉಳಿದ ಮುಸ್ಲಿಂ ದೇಶಗಳು ಅನುಸರಿಸುತ್ತವೆ. ಈಗ ಸೌದಿ ಆ ಸ್ಪರ್ಧೆಯಲ್ಲಿ ಹಿಂದೆ ಬಿದ್ದಿದೆ. ಭಾರತ ಹಸ್ತಕ್ಷೇಪ ಮಾಡಿ ಅದನ್ನು ಪ್ರತ್ಯೇಕಿಸಿದೆ. ಸ್ನೇಹಿತರೆ,
ಈಗ ನಡೆಯುತ್ತಿರುವ ಈ ಆಟ ಯಾವುದೇ ಹಾಲಿವುಡ್ ಥ್ರಿಲ್ಲರ್ ಸಿನಿಮಾಗೆ ಕಡಿಮೆ ಏನಲ್ಲ. 18 ಮುಸ್ಲಿಂ ದೇಶಗಳ ಸಭೆಯಲ್ಲಿ 14 ದೇಶಗಳು ಸ್ಪಷ್ಟವಾಗಿ ಹೇಳಿದವು, ಸೌದಿಯೊಂದಿಗೆ ನಾವಿಲ್ಲ, ಭಾರತದೊಂದಿಗೆ ನಿಲ್ಲುತ್ತೇವೆ. ಕೆಲವು ದಿನಗಳ ಹಿಂದೆ ಸೌದಿಯ ಎಜೆಂಡಾದ ಮೇಲೆ ನಡೆದಿದ್ದವು ಈಗ ಭಾರತದೊಂದಿಗೆ ಕಾರ್ಯತಂತ್ರದ ಭಾಗಸ್ವಾಮ್ಯಕ್ಕೆ ಆದ್ಯತೆ ಕೊಡುತ್ತಿವೆ. ಏಕೆಂದರೆ ಭಾರತದೊಂದಿಗಿನ ಸಂಬಂಧಗಳು ಅವರ ಆರ್ಥಿಕ ವ್ಯವಸ್ಥೆಗೆ, ಭವಿಷ್ಯಕ್ಕೆ ಕೀಲಕ. ಸೌದಿಯ ಕಾರ್ಯತಂತ್ರದ ಪ್ರಭಾವ ವೇಗವಾಗಿ ಕಡಿಮೆಯಾಗುತ್ತಿದೆ. ಅತ್ಯಂತ ದೊಡ್ಡ ತಿರುವು ಏನು ಅಂದ್ರೆ ಸೌದಿ ಕೂಡ ಹಿಂದೆ ಸರಿಯುತ್ತಿದೆ. ಹೊಸ ಒಪ್ಪಂದಗಳಲ್ಲಿ ಭಾರತಕ್ಕೆ ವಿರುದ್ಧವಾಗಿ ಹೆಜ್ಜೆ ಇಡಬೇಡಿ ಅಂತ ಹೇಳುತ್ತಿದೆ. ಈ ಪರಿಸ್ಥಿತಿಯಲ್ಲಿ ಅತ್ಯಂತ ಒಂಟಿಯಾಗಿ ಉಳಿದದ್ದು ಪಾಕಿಸ್ತಾನ. ಅದು ಮುಸ್ಲಿಂ ಜಗತ್ತಿನ ಬೆಂಬಲ ಸಿಗುತ್ತದೆಂದುಕೊಂಡಿತ್ತು. ಆದರೆ ಈಗ ಎಲ್ಲವೂ ಬದಲಾಗಿ ಹೋಗಿದೆ. ಸೌದಿ ತನ್ನ ಒಪ್ಪಂದಗಳಿಂದ ಹಿಂದೆ ಸರಿದು ಭಾರತದ ಬೆಂಬಲದಲ್ಲಿ ನಿಂತಿದೆ. ಹಾಗಾಗಿ ಪಾಕ್ ಈಗ ದುರ್ಬಲವಾಗಿದೆ. ಇಡೀ ಜಗತ್ತಿನ ಮುಂದೆ ಭಯಪಡುತ್ತಿದೆ. ಈಗ ಭಾರತದ ಗಮನ ಸಂಪೂರ್ಣವಾಗಿ ಪಾಕಿಸ್ತಾನದ ಮೇಲೆ ಬಿದ್ದಿದೆ. ಆಪರೇಷನ್ 2.0 ಅದು ಕೇವಲ ತೋರಿಸಲು ಅಲ್ಲ, ಇದು ದೀರ್ಘಕಾಲಿಕ ಕಾರ್ಯತಂತ್ರದ ಯೋಜನೆ. ಜಗತ್ತಿನ ದೇಶಗಳು ಮೌನವಾಗಿ ನೋಡುತ್ತಿವೆ. ಮುಸ್ಲಿಂ ನಾಯಕರು ಭಯಪಡುತ್ತಿದ್ದಾರೆ. ಸೌದಿ ತನ್ನ ಹೇಳಿಕೆಯಲ್ಲಿ ಹೇಳಿದೆ, ಭಾರತ ನಮಗೆ ಯಾವಾಗಲೂ ಬಲಿಷ್ಠ ಭಾಗಸ್ವಾಮಿ. ಧಾರ್ಮಿಕ ಭೇದಗಳನ್ನು ಶೀಘ್ರದಲ್ಲಿ ಬಗೆಹರಿಸುತ್ತೇವೆ. ಅವರ ತಂಡ ಶೀಘ್ರದಲ್ಲೇ ಭಾರತಕ್ಕೆ ಬರುತ್ತದೆ, ಗೊಂದಲವನ್ನು ಸರಿಪಡಿಸಲು. ಆದರೆ ಭಾರತದ ಹಿಡಿತ ಬಲವಾಗಿದೆ. ಸೌದಿಯ ಅಕ್ಕಿ ಪೂರೈಕೆಯನ್ನು 88% ನಿಲ್ಲಿಸಿದೆ. ಪರ್ಯಾಯಗಳಿಲ್ಲ. ಉಳಿದದ್ದನ್ನು ಅಮೆರಿಕ ಖರೀದಿಸಿದೆ. ಸೌದಿ ಆಹಾರ ಬಿಕ್ಕಟ್ಟನ್ನು ಎದುರಿಸುತ್ತಿದೆ. ಭಾರತಕ್ಕೆ ರಷ್ಯಾ, ಯುಎಇ, ಆಸ್ಟ್ರೇಲಿಯಾ ಮುಂತಾದ ಪರ್ಯಾಯ ಮಾರುಕಟ್ಟೆಗಳಿವೆ. ಇದು ಆರ್ಥಿಕ ಒತ್ತಡವಲ್ಲ, ಸಂಪೂರ್ಣ ಕಾರ್ಯತಂತ್ರದ ಜಯ. ಈಗ ಸೌದಿ ಭಾರತದ ಮುಂದೆ ತಲೆಬಾಗುತ್ತಿದೆ. ಅದರೊಂದಿಗೆ ಪಾಕ್ ಒಂಟಿಯಾಗಿ ಉಳಿದಿದೆ. ಸ್ನೇಹಿತರೆ, ಭಾರತ ಸರಿಯಾದ ಹೆಜ್ಜೆ ಇಟ್ಟಿದೆಯೇ? ಕಾಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಸುದ್ದಿಯನ್ನು ಬಹಳ ಸಂಶೋಧನೆಯ ನಂತರ ನಿಮ್ಮ ಮುಂದೆ ತಂದಿದ್ದೇವೆ. ಹಾಗಾಗಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂಥ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ. ಜೈ ಶ್ರೀರಾಮ್.